ಸ್ನೇಹಿತರೆ, ನಾನೀಗ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ ಏರ್ಪೋರ್ಟಲ್ಲಿದ್ದೀನಿ. ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಹಿಂದ್ಗಡೆ ಚೆಕ್-ಇನ್ ಗೇಟ್ ನೋಡ್ತಾ ಇದ್ದೀರಲ್ವಾ, ಈಗ ಒಳಗಡೆ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆದಮೇಲೆ ಆಮೇಲೆ ತಿರುಗಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ಈಗ ನಾನು ಚೆಕ್-ಇನ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಚೆಕ್-ಇನ್ ಆಗಿ ಒಳಗಡೆ ಬಂದೆ. ಇವಾಗ ನಾನು ಟ್ರಾವೆಲ್ ಮಾಡ್ತಿರೋದು ಆಕಾಶ ಏರು. ನನ್ನ ಹಿಂದ್ಗಡೆ ಚೆಕ್-ಇನ್ ಕೌಂಟ್ರ್ ಇದೆಯಲ್ಲ, ನನ್ನ ಬ್ಯಾಗನ್ನೆಲ್ಲ ಚೆಕ್-ಇನ್ ಇದು ಲಗೇಜಿಗೆ ಹಾಕ್ಬಿಟ್ಟು ಆಮೇಲೆ ನಾನೀಗ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಇದೆ ಮುಂಬೈ ಏರ್ಪೋರ್ಟ್ ಒಳಗಡೆ. ಸೊ ಡೊಮೆಸ್ಟಿಕ್ ಟರ್ಮಿನಲ್ 1 ಇದು ಈ ಥರ ಇದೆ, ನೀವು ನೋಡ್ಬೋದು. ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬಂದೆ. ಚಿಕ್ಕ ಏರ್ಪೋರ್ಟ್, ಬೆಂಗಳೂರಷ್ಟು ದೊಡ್ಡದು ಅನಿಸಲ್ಲ. ತುಂಬ ರಶ್ಶು ಇರಲಿಲ್ಲ ಇವತ್ತು, ಜನಗಳು ಕಮ್ಮಿ ಅನಿಸುತ್ತೆ. ಸೊ ಈಗ ಗೇಟ್ ನಂಬರ್ 2 ಹತ್ರ ಹೋಗಬೇಕು. ಈಗ ಬೆಳಗ್ಗೆ 9 ಗಂಟೆ ಆಗಿದೆ. ನನ್ನ ಫ್ಲೈಟ್ ಇರ್ತಕ್ಕಂಥದ್ದು 12ವರೆಗೆ. ತುಂಬ ಹೊಟ್ಟೆ ಹಸಿತಿದೆ. ಏನು ಮಾಡ್ಬೋದು ಅಂತಂದರೆ, ನಾನು ಎಷ್ಟೋ ಬ್ಲಾಗ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಕೊಂಡು ನಾವು ಆ್ಯಕ್ಸೆಸ್ ಮಾಡಿಕೊಂಡು, ಅಂದರೆ ಲಾಂಜ್ ಆ್ಯಕ್ಸೆಸ್ ಮಾಡಿಕೊಂಡು, ಇಲ್ಲಿ ಅನ್ಲಿಮಿಟೆಡ್ ಊಟ ಇರುತ್ತೆ. ಅಂದರೆ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್, ಯಾವುದೇ ಸಂದರ್ಭದಲ್ಲಿ ಹೋದರೂ ಸಹ ಐಟಮ್ಸ್ ಇರುತ್ತೆ. ಆ ಐಟಮ್ಸ್ ಏನೇ ಸಿಗುತ್ತೆ ಅದನ್ನು ನಾವು ಸೇವನೆ ಮಾಡ್ಬೋದು. ಈಗ ನಾನೀಗ ಇಲ್ಲಿ ಬಾಂಬೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದರ ಟರ್ಮಿನಲ್ 1ನಲ್ಲಿದ್ದೀನಿ. ಸೊ ಈಗ ಹೋಗಿ ಲಾಂಜ್ ಆ್ಯಕ್ಸೆಸ್ ಮಾಡ್ತಾಯಿದ್ದೀನಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ, ಆಂಬಿಯನ್ಸ್ ಯಾವ ಥರ ಇದೆ, ಮತ್ತು ಅಲ್ಲಿ ಏನೇನು ಮೆನ್ಯೂ ಇದೆ ಅಂತ ನಿಮಗೆ ತಿಳಿಸ್ತೀನಿ. ನನ್ನ ಹಿಂದ್ಗಡೆ ಫಸ್ಟ್ ಫ್ಲೋರಲ್ಲಿ ಲಾಂಜ್ ನೋಡ್ತಾ ಇದ್ದೀರಾ. ಲಾಂಜ್ ಒಳಗಡೆ ಹೋಗೋಣ. ಸೊ ಇದು ತುಂಬ ಚಿಕ್ಕ ಲಾಂಜು, ಮತ್ತು ಈ ಲಾಂಜ್ ಒಳಗಡೆ ಹೋಗಿ ಯಾವ ಥರ ಇದೆ ಅಂತ ಬಿಟ್ಟು ನೋಡ್ಕೊಬರೋಣ. ನಾನು ಆ್ಯಕ್ಚುಲಾಗಿ ನಮ್ಮ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಕೊಂಡು ಲಾಂಜ್ ಆ್ಯಕ್ಸೆಸ್ ಹೇಗೆ ಮಾಡಬೇಕು ಅಂತಕ್ಕಂಥ ಮಾಹಿತಿನ ಕಳೆದ ಬ್ಲಾಗಲ್ಲೂ ಕೂಡ ನಿಮಗೆ ಕೊಟ್ಟಿದ್ದೆ. ಸೊ ಅದೇ ರೀತಿ ನಾನೀಗ ಬಂದಿದ್ದೀನಿ. ನನ್ನ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಕೊಂಡು ನಾನೀಗ ಲಾಂಜ್ ಒಳಗಡೆ ಹೋಗ್ತಿದ್ದೀನಿ. ಲಾಂಜ್ ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾವಿಲ್ಲಿ ಬಂದರೆ ಇಲ್ಲೆಲ್ಲ ಕೆಳಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಇಲ್ಲೆಲ್ಲ ಕೂತ್ಕೋಬೋದು. ಮತ್ತು ಇಲ್ಲೆಲ್ಲ ಇಲ್ಲಿ ಕೂತ್ಕೊಂಡು ಕೂಡ ನಾವು ನಮ್ಮ ಏನಾದರೂ ಊಟನ ಮಾಡ್ಬೋದು, ತಿಂಡಿ ತಿನ್ಬೋದು. ಇದೆಲ್ಲ ಟೇಬಲ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ರೆ ಇಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಏನಪ್ಪ ಇದು ಅಂತಂದರೆ, ಲೈವ್ ಕಿಚನ್ ಇಲ್ಲ ಇಲ್ಲಿ. ಬಟ್ ಬೆಂಗಳೂರಲ್ಲಿದೆ ಲೈವ್ ಕಿಚನ್. ಅಂದರೆ ಲೈವ್ ಕಿಚನ್ ಅಂತಂದರೆ ದೋಸೆ ಅಥವಾ ಆಮ್ಲೆಟ್ ಏನಾದರೂ ಆಗಲಿ ನಾವು ಹೇಳಿದ ತಕ್ಷಣಕ್ಕೆ, ಆರ್ಡ್ರ್ ಕೊಟ್ಟಿದ ತಕ್ಷಣಕ್ಕೆ ಮಾಡಿಕೊಡ್ತಾರೆ. ಸೊ ಅದನ್ನು ಒಂದು ವ್ಯವಸ್ಥೆ ಬೆಂಗಳೂರಲ್ಲಿದೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಎಲ್ಲಿ ಫಿಕ್ಸೆಡ್ ಮೆನು ಏನಿದೆ ಅಷ್ಟು ಮಾತ್ರ ನಾವು ತಿನ್ನಬೇಕಾಗತ್ತೆ. ಆಮೇಲೆ ಇಲ್ಲಿ ಈ ಕಡೆ ಕಾಫಿ ಸೆಕ್ಷನ್ ಇದೆ. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾಫಿ ಸೆಕ್ಷನ್ನು, ಕಾಫಿ ಟೀ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಇಲ್ಲೆಲ್ಲ ಚೆನ್ನಾಗಿ ಕೂತ್ಕೊಂಡು ನಾವು ನಮ್ಮ ಆಹಾರನ ಸೇವನೆ ಮಾಡ್ಬೋದು. ಮತ್ತು ಇಲ್ಲಿ ಲಾಂಜ್ ಒಳಗಡೆಯಿಂದ ಮೇಲ್ಗಡೆಯಿಂದ ನೋಡ್ತೋದ್ರೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಸೊ ಇದೆಲ್ಲ ಬೋರ್ಡಿಂಗ್ ಲಾಂಜ್ ಇದು. ಸ್ವಲ್ಪ ಗೇಟ್ ಇದೆ, ಬೋರ್ಡಿಂಗ್ ಗೇಟ್ ಇದೆ. ಮತ್ತು ಇಲ್ಲಿ ವೆಯ್ಟಿಂಗ್, ಸಖತ್ತು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಮೇಲ್ಗಡೆ ಕೆಳಗಡೆ ನಾವು ನೋಡ್ಬೋದು. ಸೊ ಇಲ್ಲಿ ಏನೇನು ಮೆನು ಸಿಗುತ್ತೆ ಅಂತ ಒಂದು ಸಲ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಹಣ್ಣಿನ ಐಟಮ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಆಮೇಲೆ ಇದೆಲ್ಲ ಇಡ್ಲಿ, ಇದೆಲ್ಲ ರೈಸು, ಇದೆಲ್ಲ ಐಟಮ್ಸ್ ಎಲ್ಲ ಇದೆ. ಇಲ್ಲಿ ಮೊಟ್ಟೆ ಇದೆ. ಸೊ ಇಲ್ಲಿ ನಾನಾ ಐಟಮ್ಸ್ ಇಟ್ಟಿದ್ದಾರೆ. ಈ ಥರ ಐಟಮ್ಸ್ ಎಲ್ಲ ಇಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಓವರಾಲ್ ನಾನು ಇಂಡಿಯಾದಲ್ಲಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಯಾವುದಪ್ಪ ಲಾಂಜ್ ಅಂತಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ 080 ಏನು ಲಾಂಜ್ ಏನಿದೆ ಅದು ತುಂಬ ಅದ್ಭುತವಾಗಿರ್ತಕ್ಕಂಥ ಲಾಂಜು. ಫಸ್ಟ್ ಪ್ಲೇಸ್ ಅದಕ್ಕೆ ಕೊಡ್ಬೋದು. ಆಮೇಲೆ ಎರಡನೇದು ಇರ್ತಕ್ಕಂಥದ್ದು ಹೈದರಾಬಾದ್ದು. ಸೊ ಮೂರನೇದು ಬಂದುಬಿಟ್ಟು ಡೆಲ್ಲಿ, ಮತ್ತು ನಾಲ್ಕನೇದು ಮುಂಬೈ ಅಂತ ಹೇಳ್ಬೋದು. ಏಕೆಂದರೆ ನಾನಿಷ್ಟು ನಗರಗಳಲ್ಲಿ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ, ಲಾಂಜಿಗೆ ಹೋದ ಸಂದರ್ಭದಲ್ಲಿ ನನಗೆ ಅತ್ಯಂತ ಇಷ್ಟವಾದಂಥ ಲಾಂಜ್ ಯಾವುದಪ್ಪ ಅಂತಂದರೆ ಅದು ಬೆಂಗಳೂರಿನಲ್ಲಿರ್ತಕ್ಕಂಥ 080 ಲಾಂಜ್. ಇದು ಉತ್ಪ್ರೇಕ್ಷೆ ಅಲ್ಲ. ಸೊ ನಾನೆಲ್ಲ ಹೋಗಿ ನೋಡಿ ಆದಮೇಲೆ ನಾನು ರಿವ್ಯೂ ನಿಮಗೆ ಕೊಡ್ತಾಯಿದ್ದೀನಿ. ಸೊ ಮುಂಬೈನಲ್ಲಿರ್ತಕ್ಕಂಥ ಅದಾನಿ ಲಾಂಚ್ ಏನಿದೆ, ಏರ್ಪೋರ್ಟ್ ಲಾಂಚ್, ಏನೋ ಅಂತ ಹೇಳ್ಕೊಳ್ಳೋ ಹಾಗೆ ಏನೋ ಮೆನೂಸ್ ಇರಲಿಲ್ಲ. ಮತ್ತು ಟೇಸ್ಟ್ ಕೂಡ ಅಷ್ಟಕ್ಕಷ್ಟೇ, ಪರವಾಗಿಲ್ಲ, ಅಷ್ಟೇನೂ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಈಗ ಲಾಂಜಿಂದ ಗೇಟ್ ಕಡೆ ನಾನು ಹೋಗ್ತಾ ಇದ್ದೀನಿ. ಸೊ ಈ ಥರ ಇದೆ. ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಅಂಥ ಮಜಾ ಕೊಡಲಿಲ್ಲ. ಓಕೆ, ಗೇಟ್ ನಂಬರ್ 2 ಹತ್ರ ಹೋಗಬೇಕು ಈಗ. ಸೊ ಬಟ್ ಏನಂದರೆ ಅಷ್ಟೊಂದು ಮಜಾ ಇಲ್ಲ ರೀ ಈ ಲಾಂಜ್.
ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಗೇಟ್ ನಂಬರ್ 2 ಇಂದ. ಸೊ ಈಗ ನಾವು ಏಪ್ರಾನ್ ಹತ್ರ ಹೋಗಬೇಕು. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊರಗಡೆ ಬೇರೆ ನೋಡಿದರೆ ಮಳೆ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಥ್ಯಾಂಕ್ ಯು. ಬೋರ್ಡಿಂಗ್ ಆಗೋಕ್ಕಿಂತ ಮುಂಚೆ ಸ್ಕ್ಯಾನ್ ಮಾಡಿಕೊಟ್ರು. ಈಗ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಸೊ ಈಗ ಆಚೆ ಬಂದ್ವಿ. ಬಸ್ಸಲ್ಲಿ ನಾವು ಈಗ ಏಪ್ರಾನ್ ಹತ್ರ ಹೋಗಬೇಕು. ಸೊ ಮಳೆ ಬೇರೆ ಬರ್ತಾ ಇದೆ. ಸೊ ಬಸ್ ಒಳಗಡೆ ಈಗ ಏನಿದೆ, ಸೊ ಆಚೆ ಕಡೆ ನೋಡಿದ್ರೆ ಮಳೆ ಬರ್ತಾ ಇದೆ. ಬಸ್ನಿಂದ ಇಳಿದಾಯಿತು. ಈಗ ಬಸ್ನಿಂದ ಇಳಿದು ಈಗ ಹಿಂದ್ಗಡೆ ಕಾಣುತ್ತಲ್ಲ ಈ ಆಕಾಶ ಏರ್, ಇದರಿಂದ ಈ ಫ್ಲೈಟಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು. ತುಂಬ ಸೆಕೆ ಇದೆ. ಏಪ್ರಿಲ್ ಹತ್ರ ಇದ್ದೀನಿ ಈಗ. ಸೊ ಫ್ಲೈಟ್ ಒಳಗಡೆ ಬೋರ್ಡ್ ಆಗ್ತಾ ಇದ್ದೀನಿ. ಈಗ ಒಳಗಡೆ ಎಂಟರ್ ಆಗ್ತಿದ್ದೀನಿ. ಸೊ ಒಳಗಡೆ ಬಂದಾಯಿತು. ಈಗ ಸೀಟ್ ಹುಡುಗೋ ಕಾರ್ಯಕ್ರಮ 28 EF ಇದೆ. 28 EF D is here, EF there. ನೋಡಿ, ಜನಗಳಿಗೆ ಇಷ್ಟೆಲ್ಲ ಪ್ರಯಾಣ ಮಾಡಿದರೂ ಸಹ ಸೀಟ್ ನಂಬರ್ಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿರಲ್ಲ, ಎಲ್ಲೆಲ್ಲೋ ಕೂತ್ಬಿಟ್ಟಿರ್ತಾರೆ. ನಾವು ಅವ್ರನ್ನ ಹೇಳಿ ಕೂರಿಸ್ಬೇಕಾಗತ್ತೆ, ಹೇಳಿ ಏಳ್ಸ್ಬಿಟ್ಟು ಕೂರ್ಬೇಕಾಗತ್ತೆ. ಕೂಡ ಹಾಂ, ಟ್ರೈನ್ ಥರ ಜನಗಳಿಗೆ ಎಷ್ಟೊಂದು ಇನ್ನೂ ಕೂಡ ಇನ್ನೂ ವಿವೇಕ ಬರಬೇಕು ಅನ್ನೋದಕ್ಕೆ ನಮ್ಮ ಸೀಟಲ್ಲಿ ಯಾರೊಬ್ಬರು ಕೂತ್ಬಿಟ್ಟಿದ್ರು, ಅವ್ರಿಗೆ ಹೇಳಿಬಿಟ್ಟು ಏಳಿಸ್ಬಿಟ್ಟು ಆಮೇಲೆ ಕೂರಬೇಕಾಗಿದೆ. ಬೋರ್ಡಿಂಗ್ ಕಂಪ್ಲೀಟ್ ಆಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ತೀನಿ. ನಮ್ಮ ಲಗೇಜ್ ಬ್ಯಾಗ್ಗಳನ್ನೆಲ್ಲ ಯಾವ ಥರ ಇಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ವಿಮಾನದ ಕೆಳಗಡೆಯಿಂದ ಬರ್ತಾ ಇದೆ ಬ್ಯಾಗ್ಗಳೆಲ್ಲ. ಇದಕ್ಕೆ ತುಂಬ್ತಾ ಇದ್ದಾರೆ, ಒಂದು ಚಿಕ್ಕ ಡಬ್ಬಿ ಥರ ಇರ್ತಕ್ಕಂಥ ಕ್ಯಾರೇಜ್ಗೆ ತುಂಬ್ತಾ ಇದ್ದಾರೆ. ಅದನ್ನು ತುಂಬಿಕೊಂಡು ಎಳ್ಕೊಂಡು ಹೋಗ್ತಾರೆ ಟ್ರಾಲಿನಲ್ಲಿ. ಮುಂಬೈನ 1 ಗಂಟೆಗೆ ಹೊರಟಿದ್ದು 2 ಗಂಟೆ 20 ನಿಮಿಷಕ್ಕೆ ಬೆಂಗಳೂರು ಲ್ಯಾಂಡ್ ಆಯಿತು. ಸುಮಾರು ಟ್ರಾವೆಲಿಂಗ್ ಅವರ್ಸ್, ಫ್ಲೈಯಿಂಗ್ ಅವರ್ಸ್ 1 ಗಂಟೆ 20 ನಿಮಿಷ ತಗೋತು ಒಟ್ಟು. ಸೊ ಇವಾಗ ನಾನೀಗ ವಿಮಾನದಿಂದ ಆಚೆ ಹೋಗ್ತಾ ಇದ್ದೇನೆ. ಸೊ ಏರೋ ಬ್ರಿಡ್ಜ್ ಮುಖಾಂತರ ಈಗ ನಾನು ಹೋಗ್ತಿದ್ದೇನೆ ಆಚೆಗೆ. ಮುಂಬೈನಲ್ಲಿ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡೋಗಿ ಏಪ್ರಿಲ್ನಲ್ಲಿ ಇಳಿಸಿ ಆಮೇಲೆ ತಿರುಗಿ ಹೇಗೆ ನಾವು ಫ್ಲೈಟಲ್ಲಿ ಹತ್ಕೊಂಡ್ವಿ. ಆದರೆ ಬೆಂಗಳೂರಲ್ಲಿ ಒಂದು ಏರೋ ಬ್ರಿಡ್ಜ್ ವ್ಯವಸ್ಥೆ ಇತ್ತು, ಹಾಗಾಗಿ ಈಸಿಯಾಗಿ ನಾವು ಆ ಟರ್ಮಿನಲ್ ಒಳಗಡೆ ಹೋಗ್ಬೋದಾಗಿದೆ. ಸೊ ಇದು ಬೆಂಗಳೂರಲ್ಲಿರ್ತಕ್ಕಂಥ ಏರ್ಪೋರ್ಟ್ ಹೊರಗಿನ ದೃಶ್ಯ. ಮತ್ತು ಏನು ನಾವು ಏರೋ ಬ್ರಿಡ್ಜ್ ನೋಡ್ತಾ ಇದ್ದೀವಲ್ಲ, ಇದು ಏರೋ ಬ್ರಿಡ್ಜ್. ಅದರ ಮೇಲೆ ನಾನು ಈಗ ಟರ್ಮಿನಲ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಈಗ ಬೆಲ್ಟ್ ನಂಬರ್ 7ನಲ್ಲಿ ಬ್ಯಾಗೇಜ್ ಬರ್ತಾ ಇದೆ. ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ನಾನೀಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊತಿದ್ದೀನಿ.
ಸೊ ಇದು ನನ್ನ ಹಿಂದ್ಗಡೆ ನೋಡ್ತಿದ್ದೀರಾ ಬೆಲ್ಟ್ ನಂಬರ್ 7. ಸೊ ಬೆಲ್ಟ್ ನಂಬರ್ 7ನಲ್ಲಿ ನನ್ನ ಲಗೇಜ್ ಎಲ್ಲ ಕನೆಕ್ಟ್ ಮಾಡಿಕೊಂಡೆ. ಈಗ ಆಚೆ ಹೋಗ್ತಾ ಇದ್ದೀನಿ. ಈಗ ಏರ್ಪೋರ್ಟಿಂದ ಆಚೆ ಬಂದೆ. ಸೊ ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.